ಅವರ ಆಶೆಯಂತೆ ಪೂರೈಸಿ ಡಿಗ್ರಿಯಲ್ಲೂ ಕಂಪ್ಲೀಟ್ ಮಾಡಂತೂ ಬದ್ಧದಾಯಿತು. ಇದೇ ಸಂದರ್ಭದಲ್ಲಿ ನಮ್ಮೂರಿನ ಮಾರುತೇಶ್ವರ ಹೋಬಳಿ, ಆಮೇಲೆ ಕುಂಟಿ ಬಸವೇಶ್ವರ ರಥೋತ್ಸವ ಬೇರೆ ಇದೆ. ಇದೇ ರಥೋತ್ಸವದಲ್ಲಿ ಆನಂದದಿಂದ ನನ್ನ ಪ್ರೇಯಸಿಯು ಬಹುಶಃ ಇದೇ ಊರಿನ ಬಂದಿರಬಹುದು, ನೋಡೋಣ. ಅಣ್ಣ, ಅಪ್ಪ, ಅಣ್ಣ, ಅಪ್ಪ, ಪ್ರಕಾಶ್ ಯಾವಾಗ ಬಂದಿಯಾ? ಅಪ್ಪ ಈಗ ತಾನೇ ಬಂದ. ನಿಮಗೆ ಅಷ್ಟು ಚೆನ್ನಾಗಿ ಬಾಳುತ್ತಾ? ಪ್ರಕಾಶ್, ಹೇಗೆ ನಡೀತಾ ಇದೆಯಪ್ಪ ನಿನ್ನ ವಿದ್ಯಾಭ್ಯಾಸ? ಅಪ್ಪ, ನಿನ್ನ ಆಶೀರ್ವಾದದಿಂದ, ಈ ಸುತ್ತು ದೇವರ ಆಶೀರ್ವಾದದಿಂದ ನಾನು ಫಸ್ಟ್ ಕ್ಲಾಸ್ ಡಿಗ್ರಿಯಲ್ಲಿ ಪಾಸ್ ಆಗಿ ಬಂದಿದ್ದೇನೆ. ಅಂದಾಗೆ ಅಣ್ಣ ಕಾಣಿಸ್ತಾ ಇಲ್ಲ. ಅಣ್ಣ ತೋಟದ ಕಡೆ ಹೋಗಿದ್ದಾನೆ. ಹೌದೇನಪ್ಪ, ಅಣ್ಣ ತೋಟದ ಕಡೆ ಹೋಗಿದ್ದಾನೆಯಾ? ಡಿಗ್ರಿ ತುಂಬಾ ಚೆನ್ನಾಗಿದೆ. ನಾನು ಇನ್ನು ನೋಡಿಟ್ಟು ಅಣ್ಣನ ಜೊತೆ ಕೆಲಸ ಮಾಡಬೇಕಂತ. ಅಣ್ಣ ಬಂದ್ಬಿಟ್ಟ. ಅಣ್ಣ ನಮಸ್ಕಾರ. ನಮಸ್ಕಾರ. ಅಪ್ಪ ನಮಗೆ ಆಶೀರ್ವಾದ ಮಾಡ್ತಾ. ವಿಶ್ವ ಯಾರಿಗಳು? ಅಪ್ಪ ಅದು ಅದು ಇವಳು ನನ್ನ ಹೆಂಡತಿ. ಅಣ್ಣ, ವಿಶ್ವ ಏನ್ ಹೇಳ್ತಾ ಇದ್ದೀಯಾ? ಎತ್ತ ತಂದೆಯೇ ಬೆನ್ನಿಗೆ ಬಿದ್ದ ತಮ್ಮ ನಿನಗೆ ತಾಳಿ ಕಟ್ಟುವಾಗ ನೆನಪಾಗ್ಲಿಲ್ಲೇನು? ಮಾತಾಡ್ಬೇಡಪ್ಪ, ನೀನೇ ಹೇಳಿದ್ದಲ್ಲಪ್ಪ. ಸತ್ಯ ಧರ್ಮ ಅಂತ ಹೆಚ್ಚು ಹೆಚ್ಚು ನನಗೆ ಬೋಧನೆಗೈದು. ಇವತ್ತು ಅಪ್ಪ ನನ್ನ ಮಾತು ಕೇಳು. ಇವತ್ತು ನಾನು ಯುದ್ಧಕ್ಕೆ ಜೊತೆ ಸಿಕ್ಕಿದ್ದಪ್ಪ. ನಿನ್ನಿಂದ ತಪ್ಪಾಗಿದೆ. ಮತ್ತೊಮ್ಮೆ ಕ್ಷಮಿಸಪ್ಪ, ನಿನ್ನ ಕೈ ಮುಗಿದು. ಹೌದಪ್ಪ, ನಾನು ಹೇಳಿದ್ದು ಹಾಗಲ್ಲ. ನ್ಯಾಯ, ನೀತಿ, ಧರ್ಮ. ಯಾಕಣ್ಣ ಈ ನಿನ್ನ ಒಡ ಹುಟ್ಟಿದ ಅಣ್ಣ ಇವನ ಜೊತೆ ನೀನು ಒಂದು ಮಾತನ್ನು ಕೇಳಿ, ತಮ್ಮ ನಾನು ಈ ತರ ಮದುವೆ ಆಗ್ತೀನಿ ಅಂತ ಒಂದು ಮಾತನ್ನು ಕೇಳಬಹುದಿತ್ತಲ್ಲ. ನಾನು ತಿಳ್ಕೊಳ್ಳೋಣ. ನೋಡಿ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ನನ್ನ ಒಬ್ಬ ಹುಡುಗ ಆ ಗೌಡನಿಗೆ ನನ್ನನ್ನು ಹಣ ಬಿಟ್ಟು ನನ್ನ ಕುಡಿಯೋಕ್ಕಾಗಿ ರೊಕ್ಕ ಇಸ್ಕೊಳ್ಳುತ್ತಿದ್ದ. ಆ ಗೌಡ ನನ್ನ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನಿಸಿದ. ಆವಾಗ ಇವರು ದೇವರಾಗಿ ಬಂದು ನನ್ನ ಬಾಳನ್ನು ಉಳಿಸಿದ್ರು. ಆವಾಗ ನಾನೇ ಇವರನ್ನು ಪ್ರೀತಿಸ್ತಾ ಇದ್ದೀನಿ, ನನ್ನ ಕೊರಳಿಗೆ ತಾಳಿ ಕಟ್ಟಿ ಅಂತ ನಾನೇ ಒತ್ತಾಯ ಮಾಡಿ ತಾಳಿ ಕಟ್ಟಿಕೊಂಡು ಮನೆಗೆ ಬಂದಿದ್ದೇನೆ. ನೋಡಿ, ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಇಲ್ಲಿ ಬಿಡು. ಅತ್ತಿಗೆ ಅವರು ತುಂಬಾ ಮುಗ್ಧ ಮನಸ್ಸಿನವರಿದ್ದಂತೆ ಕಾಣಿಸ್ತಾ ಇದೆ. ಹೌದು ನೋಡಪ್ಪ, ಅವರನ್ನ ದುಷ್ಟ ಶ್ರೀಮಂತರಿಗೆ ಮಾರಿಬೇಕು. ಅವರಿಂದ ಕಾಪಾಡಿ ಇವಳ ಕೊರಳಿಗೆ ಕರ್ಮಣಿಸಿದ ಕಟ್ಟಬೇಕಾಯಿತು. ನನ್ನಿಂದ ನಿನ್ನ ಮನಸ್ಸಿಗೆ ಬೇಜಾದರೆ ಮತ್ತೊಮ್ಮೆ ನನ್ನನ್ನು ಕ್ಷಮಿಸಪ್ಪ. ಯಾವನವನು ತನ್ನ ತಂಗಿಯನ್ನು ಮಾರಿದವನು? ಇವರಣ್ಣ ರಾಮ ಅಂತ. ಇರಲಿಪ್ಪ, ಅದೆಲ್ಲ ಹಾಗಿರಲಿ. ಇವತ್ತು ಹೇಗೋ ಈ ಮನೆಗೆ ಒಂದು ಹೆಣ್ಣು ಬರಬೇಕಾಗಿತ್ತು, ಬಂದೆ. ನಿನ್ನ ಮಗ ಹಾಗೆ ಇವಳನ್ನು ಜೋಪಾನ ಮಾಡುವ ಭಾರ ನಿನ್ನದು. ಛೇ ಛೇ ವಿಶ್ವ, ನಾನು ಸಿಟ್ಟಿನಾಗ ಏನು ಮಾತಾಡ್ಬಿಟ್ಟೆ? ನನ್ನನ್ನು ಕ್ಷಮಿಸ್ತೀಯಾ? ಇಲ್ಲಪ್ಪ, ನೀವೇಕೆ ಕ್ಷಮೆ ಕೇಳ್ತೀರಿ? ಮರ್ತು ಬಿಟ್ಟಿದೆ ತಮ್ಮ. ನೀನು ವಿದ್ಯಾಭ್ಯಾಸ ಹೇಗೆ ನಿಂತ ಅಣ್ಣ, ಅಪ್ಪ ಮತ್ತು ನಿನ್ನ ಆಶೀರ್ವಾದದಿಂದ ನನ್ನ ವಿದ್ಯಾಭ್ಯಾಸ ತುಂಬಾ ತುಂಬಾ ಚೆನ್ನಾಗಿ ನಡೆದಿದೆ. ಡಿಗ್ರಿಯಲ್ಲಿ ಫಸ್ಟ್ ರ್ಯಾಂಕ್ ಅಣ್ಣ. ನನ್ನ ತಮ್ಮ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿ ಬರ್ತಾನಂತ ನನಗೆ ಚಲುವಾಗಿ ಗೊತ್ತಿತ್ತು ತಮ್ಮ, ಚಲುವಾಗಿ ಗೊತ್ತು. ನಾನು ಫಸ್ಟ್ ಕಷ್ಟಕ್ಕೆ ಇವತ್ತು ಫಲ ಸಿಕ್ಕಿತ್ತಪ್ಪ, ಫಲ ಸಿಕ್ಕಿತ್ತು. ನೋಡು ಪ್ರಶಾಂತ, ನಿನ್ನ ಸಾಲಿನ ದುಡ್ಡಿನಗೋಸ್ಕರ ನಿನ್ನ ಅಣ್ಣ ಎಷ್ಟೊಂದು ಕಷ್ಟಪಟ್ಟು ದುಡ್ಡಿದ್ದಾನೆ. ಹೌದಪ್ಪ, ನೀನು ತೀರಿಸಲೇಬೇಕಪ್ಪ. ಅಪ್ಪ, ಅಣ್ಣ ದುಡಿದಂತೂ ಸಹಜ, ನಿಜವಾಗಿದೆ. ನಾನು ನಿನ್ನ ಅಂತೆ ಅಣ್ಣನ ಆಶೀರ್ವಾದದಂತೆ ನೀವು ಹೇಳಿದಂತೆ ನಿಮ್ಮ ಎಲ್ಲ ಕಾರ್ಯಗಳನ್ನು ನಾನು ನಿರ್ವಹಿಸುತ್ತೇನೆ ತಂದೆ, ನಿರ್ವಹಿಸುತ್ತೇನೆ. ಆಯ್ತು ಪ್ರಕಾಶ್, ನೀನು ಪಟ್ಟಣದಾಗಿದ್ದ ಹಾಳು ಮುಳತಿಂದ ಎಲ್ಲ ಹೊಟ್ಟಿ ಕಿಟ್ಸ್ಕೊಂಡಿದ್ದೀನಿ. ಗೌರಿ, ನನ್ನ ತಮ್ಮ ಪಟ್ಟಣದಾಗಿದ್ದ ಹಾಳು ಮುಳತಿಂದ ಹೊಟ್ಟಿ ಕಟ್ಸ್ಕೊಂಡಾನ. ಅವಾಗ ಬಿಸಿ ಬಿಸಿಯಾಗಿ ಏನಾದರೂ ಅಡುಗೆ ಮಾಡಿ ಈಗ ಒಳಗೋಗಿ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಎಲ್ಲ ಸೇರಿ ಊಟ ಮಾಡಲತ್ತೆ. ಗೌರಿ, ಅವನಿಗೆ ಗಸಗಸಿ ಪಾಯಸ ಅಂದ್ರೆ ಭಾಳ ಪ್ರೀತಿ. ಅವಾಗ
ಹೌದು ತಮ್ಮ, ನೀವು ಮೊದಲು ಮಳೆ ಹೋಗಿ ಊಟ ಮಾಡ್ರಿ. ಅತ್ತಿಗೆ ಮಾ, ಹೇಳಪ್ಪ ಮೈದ್ನ. ಈ ಮೈದಾನಿಗೆ ಕಸಕಸೆ ಪಾಯಸ ಮಾಡುದಂತೂ ನಿಜ, ಅದರ ಜೊತೆ ಮತ್ತೇನಾದರೂ? ಅದ್ರ ಜೊತೆ ಮತ್ತೇನಾದ್ರೂ ಹಪ್ಪಳಾತಿ ಬೇಕೇನಪ್ಪ? ಅತ್ತಿಗೆ, ಊಟ ಅಂತೂ ಮಾಡುದು ನಿಜ, ಆದರೆ ನೀನು ಅಣ್ಣನ ಜೊತೆ ಸೇರಿ ಈ ಮೈದಾನನನ್ನು ತಬ್ಬಲಿಯಾಗಿ ಮಾಡಿಬಿಡಮ್ಮ, ಅದೇ ನಿನ್ನ ಕೇಳುವ ಆಸೆ. ಅದೇ ಸಂದರ್ಭದಲ್ಲಿ ಎಲ್ಲರೂ ಒಂದು ಹಾಡಿ ಕುಣಿಯಬೇಕೆಂಬ ಆಸೆ. ಆಗ್ಲಿ ಮೈದ್ನ, ನಿನ್ನ ಆಸೆ ಅಂತೆ. ಕೂಡಿ ಬಾಳುವ ಈ ಮನೆಯಲ್ಲಿ ಬೆಳಗುತ್ತಿದೆ ಇಂದು ಹಸಿದಾಗ ತೆಗೆದಾಗ ನೀರು ಕೊಡುತ್ತಿದ್ದೆ ಅಪ್ಪನಿಗೆ ತಮ್ಮನಿಗೆ ಊಟಕ್ಕೆ ಕೊಡು. ನಾನು ಹೊಲಕ್ಕೆ ಹೋಗಿ ಭಾಳ ದಿನ ಆಯ್ತು, ನಾ ಹೊಲಕ್ಕೆ ಹೋಗಿ ಬರ್ತೇನೆ. ಆಗ್ಲಿ ರೀ ಮೈದನ ಮಾವ ಬಂದ್ರಪ್ಪ, ಊಟ ಮಾಡಿರಂತೆ. ಅತ್ತಿಗೆ ಮಾ, ಅಣ್ಣ ಡಾಲ ಏನೋ ಬೇರೆ ಹೊಡ್ಯಾಕತ್ತಲ್ಲ, ಏನು? ಹೊಲಕ್ಕೆ ಹೋಗುದ ಅಂದ್ರೆ ನನ್ನ ಬಿಟ್ಟು ಹೊಲಕ್ಕೆ ನಾನು ನಿಮ್ಮಲ್ಲಿ ಹೋಗ್ಯಾಕಿ. ನೋಡಪ್ಪ, ನಿಮ್ಮ ಅಣ್ಣನಿಗೆ ಹೊಲಕ್ಕೆ ಕೆಲಸ ಇರುತ್ತ, ಅದಕ್ಕೆ ಹೊಂಟೇನ ಮೈದನ. ನೀನು ಊಟ ಮಾಡಂತೆ ಬಾರಪ್ಪ. ನೋಡು, ಮೊದ್ಲ ಊಟ ಮಾಡಾರ ಎಷ್ಟು ಸುರುಗಿದಿ. ಇತ್ತು ಈ ಗೌಡನ ಬಂದಂಗಾತ. ಏನಾದ್ರೂ ನನ್ನ ಮಂತನ ಮೇಲೆ ಸರ್ಪಂತದ ಬಾಣ ಬಿಟ್ಟು ಸರ್ವನಾಶ ಮಾಡಕ ನೋಡ್ತಾನ. किसे के घर किसे का होता है, ओ दुश्मन को
ಕಾಜಿಂದ ಇರಬೇಕ. ಆದ್ರ ದೇವ್ರ ಕಲ್ಲು ಹೋಗುದ್ರ ಅಷ್ಟ ಓಡಾಕಬೇಕ. ನೀ ಕಲ್ಲು ಹೋಗುದ್ರ ಓಡಾಗಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಬದುಕಿದವ. ಏನಾದರೂ ನನ್ನ ಮನೆತನ ಮೇಲೆ ಸರ್ವಂತರವಾನ ಬಿಟ್ಟು ಸರ್ವನಾಶ ಮಾಡಲು ನೋಡಿದ್ರ ಒಂದೊಂದು ದಿನ ನಿನಗ ಮೂರ್ತಿಯ ತಂದೆ ತರ್ತೇನೆ ಮಗನ, ತಂದೆ ತರ್ತೇನೆ, ಬರ್ತೀನಿ ಮಗನ. ನಿನ್ನ ಸಂಸಾರಕ್ಕೆ ಸಿದ್ಧತೆ ಮಾಡಿಕೋ.